ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದೇ ಇವರು. ಅವ್ರ ಮನೆಯಲ್ಲೇ ಅವ್ರು ಕದೀತಾರ. ಬೇರೆ ಯಾರೋ ಕಳ್ತನ ಮಾಡಿ ಇವ್ರ ಮೇಲೆ ಅಪರಾಧ ಹೊರಿಸಿದ್ದಾರೆ. ದಯವಿಟ್ಟು ಇವ್ರಿಗೆ ಬೇಲ್ ಕೊಡ್ಬೇಕು ಅಂತ ಹೇಳಿ ಬೇಡ್ಕೋತೀನಿ. ಇಲ್ಲ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಮೇಡಮ್, ಕಾಕತಾಳೀಯವಾಗಿ ಇವರು ತಮ್ಮ ಟ್ರೀಟ್ಮೆಂಟ್ಗೋಸ್ಕರ ಕುಟುಂಬದ ಜೊತೆ ಬೆಂಗಳೂರಿಗೆ ಬಂದಿದ್ದಾರೆ. ಆಗ ಪೊಲೀಸ್ನವರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ನಡೆದಿರೋ ವಿಷಯ ಯಾವುದೂ ನನ್ನ ಕಕ್ಷಿದಾರನಿಗೆ ಗೊತ್ತಿಲ್ಲ. ಹಾಗಾಗಿ ಅವ್ರ ಮೇಲೆ ಅಪರಾಧ ಹೊರಿಸೋದು ತಪ್ಪಲ್ವಾ? ಪ್ರತಿಯೊಬ್ಬ ವ್ಯಕ್ತಿ ಅವ್ರ ಅಭಿಪ್ರಾಯ ಹೇಳೋದಕ್ಕೆ ಅವಕಾಶ ಕೊಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಇದೆಯಲ್ಲ ಇನ್ಸ್ಪೆಕ್ಟ್ರೆ. ನಿಮಗೆ ಅದ್ರ ಅರಿವಿದ್ಯಾ? ಅಷ್ಟೇ ಅಲ್ಲ, ಅವರು ಹಾರ್ಟ್ ಪೇಷಂಟು. ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಸದ್ಯಕ್ಕೆ ಡಾಕ್ಟ್ರು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇದರಲ್ಲಿದೆ. ನನ್ನ ಕ್ಷಮಿಸ್ಬಿಡು ಅಣ್ಣ. ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ನಾನೇ ತಪ್ಪಿತಸ್ಥೆ ಸ್ಥಾನದಲ್ಲಿರೋದು. ಇವ್ರು ಹೇಳ್ತಾ ಇರೋದು ನಿಜನಾ? ಅದನ್ನ ನಂಬೇಡಿ. ಈಗ ಅದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಯಾರನ್ನ ಅರೆಸ್ಟ್ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದೇ ಹೀಗೆ ಕರೆಕ್ಟ್ ಆಗಿ ನಾವು ಅರೆಸ್ಟ್ ಮಾಡಿದಾಗ್ಲೇ ಅವ್ರಿಗೆ ಅನಾರೋಗ್ಯ ಬರೋದು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅದಲ್ಲ. ನೀವು ಅಪರಾಧಿ ಸ್ಥಾನದಲ್ಲಿ ನಿಂತಿರೋರ್ಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ? ಅವ್ರನ್ನ ಯಾವತ್ತು ಅರೆಸ್ಟ್ ಮಾಡಿದ್ರಿ? ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ವಿ. ಎಷ್ಟೊತ್ತಿಗೆ ತಂದು ಪ್ರೊಡ್ಯೂಸ್ ಮಾಡ್ತಿದ್ದೀರಾ ನನ್ನ ಮುಂದೆ? ಇಷ್ಟೊತ್ತ ತನಕ ಯಾಕ್ರಿ ಕೋರ್ಟ್ ಕರ್ಕೊಂಬರ್ಲಿಲ್ಲ ಅವ್ರನ್ನ? ಅಲ್ಲ, ಪ್ರಾಥಮಿಕವಾಗಿ ವಿಚಾರಣೆ ಮಾಡ್ತಿದ್ದೆ. ಯಾವ ಕೆಲ್ಸನೂ ನೆಟ್ಟಗ್ ಮಾಡಬೇಡಿ ನೀವು. ಇದ್ರ ಮಧ್ಯೆ ಸರ್ಟಿಫಿಕೇಟ್ ಎಲ್ಲ ಸುಳ್ಳು ಅಂತ ಹೇಳ್ತಿದ್ದೀರಾ. ನೀವು ಅರೆಸ್ಟ್ ಮಾಡಿರೋದು ಇವತ್ತು. ಮೆಡಿಕಲ್ ರಿಪೋರ್ಟ್ ಅಲ್ಲಿ 3 ತಿಂಗಳು ಹಿಂದಿನ ಡೇಟ್ ಇದೆ. ಏನ್ ಮ್ಯಾಜಿಕ್ ಮಾಡಿ ಕರ್ಕೊಂಬಂದ್ಬಿಟ್ರ ಇವರು? ಅದು ಮೇಡಮ್, ಇವರಿಗೆ ಹಾರ್ಟ್ ಆಪರೇಷನ್ ಆಗಿದೆ. ಅಬ್ಸರ್ವೇಷನ್ ಅಲ್ಲಿದ್ದಾರೆ. ಇವರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ. ಅಲ್ಲಿಂದ ಡಾಕ್ಟರ್ ಜೊತೆ ವಿಡಿಯೋ ಕಾಲ್ ಅರೇಂಜ್ ಮಾಡಿಸಿ. ಶ್ಯೂರಿಟಿ ಡಾಕ್ಟರ್ ಇಂದಾನೂ ಬೇಕು, ಕ್ಲೈಂಟ್ ಇಂದಾನೂ ಬೇಕು. ಇಲ್ಲಿ ನೋಡ್ರಿ, ಯಾವುದೇ ಕಾರಣಕ್ಕೂ ಊರ್ ಬಿಟ್ಟು ಹೋಗೋ ಹಾಗಿಲ್ಲ. ಏನೇ ಇದ್ರೂ ವಾಪಸ್ ಅವ್ರ ಜೊತೆ ಸ್ಟೇಷನ್ಗೆ ಹೋಗಿ ಕೆಲವೊಂದು ಫಾರ್ಮಾಲಿಟೀಸ್ನ ಮುಗಿಸ್ಕೊಳ್ಳಿ. ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ. ಮಿಸ್ಟರ್ ಸದಾನಂದಯ್ಯ, ಹಾ ಮೇಡಮ್, ನಿಮ್ ಕಡೆಯಿಂದನೂ ಶ್ಯೂರಿಟಿ ಬೇಕಾಗಿದೆ. ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಹೋಗೋದಾಗ್ಲಿ, ಸಾಕ್ಷಿ ನಾಶ ಮಾಡೋದಾಗ್ಲಿ, ಇಲ್ಲ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗ್ಲಿ, ಇದೆಲ್ಲ ಏನಾದ್ರೂ ಕಂಡು ಬಂದ್ರೆ ಕಠಿಣವಾದ ನಿರ್ಧಾರ ತಗೋಬೇಕಾಗತ್ತೆ. ಖಂಡಿತ ನಿಮ್ಮ ಆಜ್ಞೆನ ಪಾಲಿಸ್ತೀವಿ. ಖಂಡಿತವಾಗ್ಲೂ ಹಾಗೆಲ್ಲ ಏನೂ ನಡೆಯಲ್ಲ ಮೇಡಮ್. ನೀವು ಹೇಳಿರೋ ಥರನೇ ನಡ್ಕೋತೀವಿ. ನೀವು ಕೊಡೋ ಡೇಟಿಗೆ ಕೋರ್ಟಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀವಿ. ಇನ್ನೇನ್ ಲಾಯ ಸಾಹೇಬ್ರೆ, ಎಲ್ಲ ನಿಮ್ಮಂತೆ ಆಯ್ತಲ್ಲ.
ಸ್ಟೇಷನಿಗೆ ಬಂದು ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ. ನನ್ನಂತೆ ಆಗಿದ್ದಲ್ಲಪ್ಪ, ನ್ಯಾಯದಂತೆ ಆಯ್ತು. ಸರಿ, ನಾನು ಅವ್ರ ಜೊತೆ ಸ್ಟೇಷನ್ಗೆ ಹೋಗಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ನೀನು ನಡಿ ಕಂದ, ನಾನು ಬರ್ತೀನಿ.